ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ದೊಡ್ಡ ಬಾರ್ಡರ್ ಬರುತ್ತೆ, ಇಷ್ಟು ಉದ್ದ ಬಾರ್ಡರ್ ಇದೆ. ಸ್ಟಿಚ್ ಮಾಡಿಸಿದ್ದೀನಿ ನಾನು. ಫೈನಲಿ ನಾನು ರೆಡಿ ಆಗಿದ್ದೀನಿ. ಅಥವಾ ನೀನು ರೆಡಿನಾ? ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ಅಥರ್ವ ಸ್ಕೂಲಿಂದ ಬರೋ ಟೈಮ್ ಆಯಿತು. ಅವನಿಗೆ ಸ್ಕೂಲಿಗೆ ಕಳ್ಸೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಸ್ಕೂಲಿಗೆ ಮುಂಚೆ ಚಿಕ್ಕವನಿದ್ದಾಗ ಸ್ಕೂಲ್ ಬೇಡ ಅಂತ ಅಂದರೆ ಅಳ್ತಾ ಇದ್ದ. ಇವಾಗ ಲಾಸ್ಟ್ ಮೂಮೆಂಟ್ವರೆಗೂ ಫ್ರೆಶ್ ಅಪ್ ಆಗಿ ತಿಂಡಿ ತಿಂತ ಆರಾಮಾಗಿ ಕೂತಿರ್ತಾನೆ. ಯೂನಿಫಾರ್ಮ್ ಹಾಕ್ಕೊಳ್ಳೋದು, ಶೂಸ್ ಹಾಕ್ಕೊಳ್ಳೋದು ಅಂತ ಅಂದರೆ ಆಗೋದಿಲ್ಲ. ಲಾಸ್ಟಲ್ಲಿ ವ್ಯಾನ್ ಅವ್ರು ಬಂದು ಕೆಳಗಡೆ ಸೌಂಡ್ ಮಾಡಬೇಕು, ಅವಾಗ ಇಮ್ಮಿಡಿಯೇಟಾಗಿ ಮಮ್ಮಿ ವ್ಯಾನ್ ಅಂತ ಅಂದ್ಬಿಟ್ಟು ಅವಾಗ ಬಟ್ಟೆ ಹಾಕಿಸ್ಕೊಳ್ಳೋದು, ರೆಡಿ ಆಗೋದು, ಈ ಥರ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿವರೆಗೂ ರೆಡಿ ಆಗೋದೇ ಇಲ್ಲ. ನನಗಂತೂ ಬಟ್ಟೆ ಹಾಕಿಸ್ಕೊಳ್ಳೋ ಅಂದರೆ ಅಳೋದು, ಬೇಡ ಸ್ಕೂಲ್ ಬೇಡ ಅಂತ ಅಳೋದಕ್ಕೆ ಶುರು ಮಾಡ್ಕೊತಾನೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಾನೇನು ಅನ್ಕೊಂಬಿಟ್ಟಿದ್ದೆ, ನನ್ನ ಮಗ ನಂತರ ಸ್ಕೂಲ್ಗೆ ಹೋಗೋದಕ್ಕೆ ಹಠ ಮಾಡಲ್ಲ. ನಾನು ಹೆಂಗೆ ಅಂತ ಅಂದರೆ ಫುಲ್ ಸ್ಟೂಡಿಯಸ್ ನಾನು ಏನು ಸ್ಕೂಲ್ ವಿಷಯದಲ್ಲಿ, ಓದೋ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಅಂತ ಅಂದರೆ ಸ್ಕೂಲಿಗೆ ಹೋಗ್ತಾ ಇದ್ದೆ, ಬಂದಿದ ತಕ್ಷಣ ಶೂಸ್ ಕೂಡ ರಿಮೂವ್ ಮಾಡ್ತಿರ್ಲಿಲ್ಲ ನಾನು. ಹಾಗೆ ಬಂದು ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನೆಲ್ಲ ಬರೆದು ಮುಗಿಸ್ಬಿಡ್ಬೇಕು. ಅಲ್ಲಿವರೆಗೂ ನಂಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಶೂಸು ರಿಮೂವ್ ಮಾಡ್ತಿರ್ಲಿಲ್ಲ, ಯೂನಿಫಾರ್ಮ್ ರಿಮೂವ್ ಮಾಡ್ತಿರ್ಲಿಲ್ಲ. ಬಂದ ತಕ್ಷಣ ಬ್ಯಾಗ್ ಓಪನ್ ಮಾಡು, ಹೋಮ್ವರ್ಕ್ ಎಲ್ಲ ಮುಗಿಸು, ಈ ಥರ ಮಾಡ್ತಾಯಿದ್ದೆ. ಬಟ್ ಇವನು ಅವರಪ್ಪ ಹಂಗಲ್ವಂತೆ, ಸ್ಕೂಲ್ಗೆ ಹೋಗ್ತಾ ಇರಲಿಲ್ವಂತೆ. ಸ್ಕೂಲ್ಗೆ ಹೋಗೋ ಅಂತ ಕಳಿಸಿದ್ರೆ ನಮ್ಮ ಅತ್ತೆ ಹೇಳ್ತಾಯಿದ್ರು, ಅದೆಲ್ಲ ಕುತ್ಬಿಟ್ಟು ಬರ್ತಿದ್ರಂತೆ. ಅದಕ್ಕೇನೆ ಅಂತ ಇದ್ರು, ಇವ್ ನಂತರ ಸ್ಕೂಲ್ಗೆ ಹೋಗೋದಕ್ಕೆ ಹಠ ಮಾಡ್ತಿದ್ದಾನೆ ಅಂತ. ಬಟ್ ವ್ಯಾನ್ ಬಂದಿದ ತಕ್ಷಣ ಅಲರ್ಟ್ ಆಗಿಬಿಡ್ತಾನೆ, ಸ್ಕೂಲ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹಾಕಿಸ್ಕೊಂಡು. ಪಾಪ ಅವ್ರು ಎಷ್ಟೊತ್ತಂತ ವೆಯ್ಟ್ ಮಾಡ್ತಾರೆ. ನಾವು ಒಂದು 5 ನಿಮಿಷ ಕಾಯಿಸ್ತೀವಿ, ಯಾಕಂದರೆ ಅವ್ನು ರೆಡಿ ಆಗೋದೇ ಲಾಸ್ಟ್ ಮೂಮೆಂಟಲ್ಲಿ. ಬೆಳಗ್ಗೆನೇ ಎದ್ದು ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿರ್ತೀನಿ. ಯೂನಿಫಾರ್ಮ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಹೊರಡೋದಕ್ಕೆ ಮಾತ್ರ ಮನಸ್ಸಿರಲ್ಲ ಅವನಿಗೆ. ವ್ಯಾನ್ ಸೌಂಡ್ ಆಗಿದ ತಕ್ಷಣ ಅವನೇ ರೆಡಿಯಾಗಿ ಮಮ್ಮಿ ಬಾಯ್, ಡ್ಯಾಡಿ ಬಾಯ್ ಅಂದ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ಹೊರಟೋಗ್ತಾನೆ. ಸೊ ಇನ್ನೇನು ಬರೋ ಟೈಮ್ ಆಯಿತು, ಅವನಿಗೆ 1:30ಗೆಲ್ಲ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ಇಯರಿಂದ ಅವನಿಗೆ 3:30ವರೆಗೆ ಇರುತ್ತಂತೆ. ಸೊ ಎಷ್ಟೋ ಬೆಟರ್ ಅನಿಸುತ್ತೆ. ಅಂದರೆ ಈಗಲೂ ಬೇಕಾದರೆ 3:30ವರೆಗೆ ಕೆಲವು ಮಕ್ಕಳು ಇರ್ತಾರಂತೆ, ಇರಿಸ್ಬೋದು. ಬಟ್ ನಂಗೆ ಅವ್ನು ಇನ್ನೂ ಚಿಕ್ಕವನಲ್ವ, ಫುಲ್ ಡೇ ಬೇಡ, ಆರಾಮಾಗಿರಲಿ ಅಂತಾನೆ. ಅವ್ನಿಗೆ ಇನ್ನೂ ನೋಡಿದ್ರೆ ನಮ್ಮ ಅಥರ್ವ ಸ್ವಲ್ಪ ಅವ್ರ ಡ್ಯಾಡಿ ಥರ ಸಣ್ಣ ಇರೋದು. ಅವನು ಈಗ ಅವ್ನಿಗೆ ಏಜ್ 3.8. ಅವ್ನು ನೋಡಿದ್ರೆ ನಂಗೆ ಇನ್ನೂ ಚಿಕ್ಕ ಮಗು ಥರನೇ ಅಂತಲೇ ಫೀಲ್ ಆಗುತ್ತೆ. ಯಾಕಂದರೆ ಅವ್ನು ತಿನ್ನಾಗಿದ್ದಾನಲ್ಲ, ಹಂಗೆ. ಆಮೇಲೆ ಮಾತು ಬಂದಿದ್ದು ಅವ್ನಿಗೆ ಸ್ವಲ್ಪ ಡಿಲೇ ಆಯ್ತಲ್ಲ, ಅದೆಲ್ಲ ನೋಡಿದಾಗ ಅವ್ನು ಇನ್ನೂ ಚಿಕ್ಕ ಮಗು ಥರನೇ ನಂಗೆ ಫೀಲ್ ಆಗೋದು. ಇನ್ನೊಂದೇನಂತಂದರೆ ಇವತ್ತು ಆ್ಯನಿವರ್ಸರಿ. ನಾವು ಮದುವೆ ಆಗಿ 5 ವರ್ಷ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಒಬ್ಬ ಮಗ ಇದ್ದಾನೆ. ಸೊ ಇವತ್ತು ಫುಲ್ ಬ್ಯುಸಿ ಇದ್ರು ನವೀನ್ ಬೆಳಿಗ್ಗೆಯಿಂದ. ಈಗ ತಾನೇ ಅವ್ರು ಜಸ್ಟ್ ಬಂದಿದ್ದು. ಹ್ಯಾಪಿ ಆ್ಯನಿವರ್ಸರಿ ನವೀನ್. ಥ್ಯಾಂಕ್ ಯು ಸೇಮ್ ಚಿನ್ನ. ಥ್ಯಾಂಕ್ ಯು. ಸೊ ಏನು ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಈಗ ನಂಗೆ ಸದ್ಯಕ್ಕೆ ತೊಗೊಬಂದಿರೋದು ಇವರು ಮಲ್ಲಿಗೆ ಹೂ ತೊಗೊಬಂದಿದ್ದಾರೆ. ಇಷ್ಟ ನನಗೆ, ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಏನು ಅವ್ರು ನೆನಪಿಸ್ಕೊಂಡಿರಲಿಲ್ಲ, ನಾನೇ ಫೋನ್ ಮಾಡಿ ಹೇಳಿದೆ, ನವೀನ್ ಬರ್ತಾ ಅಲ್ಲಿ ಮಲ್ಲಿಗೆ ಹೂ ಏನಾದ್ರು ಸಿಕ್ಕಿದ್ರೆ ತೊಗೊಂಡು ಬಾ, ನಾನು ಸ್ಯಾರಿ ಹಾಕೊಳ್ಳೋಣ, ಸಂಚೆ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ. ಬಿಸಿ ಈಗಲೂ ಬಿಸಿ, ಈಗ ಹೊರಗಡೆ ಹೋಗಬೇಕು. ಸೊ ನಾವು ಯೂಶಲಿ ಯಾವಾಗಲೂ ಏನು ಮಾಡ್ತಾಯಿದ್ವಿ ಅಂದರೆ, ಆ್ಯನಿವರ್ಸರಿ ಅಥವಾ ಬರ್ಡೇ ಅದು ಇದು ಅಂತ ಅಂದರೆ ಮಾರ್ನಿಂಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದು, ಆ ಥರ ಎಲ್ಲ ಮಾಡ್ತಿದ್ವಿ. ಬಟ್ ಈ ವರ್ಷ ನವೀನ್ ತುಂಬಾ ಬ್ಯುಸಿ ಇದ್ದರು. ಈಗ ಜಸ್ಟ್ ಊಟಕ್ಕೆ ಅಂತ ಬಂದಿದ್ದಾರೆ. ಸೊ ಸಂಜೆ ಪ್ಲ್ಯಾನ್ ಮಾಡಿ, ಗೃಹಪ್ರವೇಶ ಇದೆ, ಹೋಗ್ಬೇಕಂತೆ, ಅಲ್ಲಿಗೇನೋ ಹೋಗ್ತಾರಂತೆ. ಅದು ಆ್ಯಕ್ಚುಲಿ ಹಿಂಗೆ ನಮ್ಮ ಮನೆ ಮುಂದೆನೇ ಹೋಗಬೇಕು. ಸೊ ಹಂಗಾಗಿ ಬಂದೆ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ ಅಂದ್ಕೊಂಡು. ಸೊ ನಾನು ಸ್ಯಾರಿ ತೋರಿಸ್ತೀನಿ ಯಾವ್ದು ಹಾಕೋತೀನಿ ಅಂತ. ಸಂಜೆ ಹೋಗೋಣ. ಇವತ್ತು ಹೇಗಿದ್ರು ಗುರುವಾರ ಅಲ್ವಾ, ಇನ್ನು ನಾನ್ ವೆಜ್ ಎಲ್ಲ ಏನು ಮಾಡಂಗಿಲ್ಲ, ತಿನ್ನಂಗಿಲ್ಲ. ರಂಗನಾಥಸ್ವಾಮಿ ಮಠ ಇದೆಯಂತೆ, ಅಲ್ಲಿ ಸಿಟಿಯಿಂದೆಲ್ಲ ಇಲ್ಲಿಗೆ ಬರ್ತಾರೆ. ಆಯಿತು, ಹೋಗೋಣ ಬಿಡಿ, ತಗೋಣ ಇಲ್ಲಿಗೆ. ಆಯಿತು. ಸಂಜೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಈ ವರ್ಷನೇ ನಾವು ಸ್ವಲ್ಪ ಮ್ಯಾಚಿಂಗ್ ಹಾಕೋಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ನಾನು ಸ್ಯಾರಿ ಮುಂಚೆ ಫಸ್ಟ್, ಯಾವಾಗಲೂ ಸ್ಯಾರಿ ಫಸ್ಟ್ ತೊಗೋಬೇಕು, ಅದಾದಮೇಲೆ ಅವ್ರಿಗೆ ಶರ್ಟ್ ಹುಡುಕ್ಬೇಕು. ಅವ್ರ ಮ್ಯಾಚಿಂಗ್ ನಾವು ಹಾಕೊಳ್ಳೋದಕ್ಕಾಗಲ್ಲ, ನಮ್ಗೆ ಹತ್ರ ಕಾಂಬಿನೇಷನಲ್ಲಿ ಸಿಗಲ್ಲ. ಅದಕ್ಕೆ ನಾನು ಸ್ಯಾರಿ ತೊಗೊಂಡಿದ್ನಲ್ಲ, ಅದನ್ನು ನೆನ್ನೆ ಹೋಗ್ಬಿಟ್ಟು ಅವ್ರು ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ನಾನು ನೆನ್ನೆ ಕರ್ಕೊಂಡು ಹೋಗ್ಬಿಟ್ಟು ಅಟ್ಲೀಸ್ಟ್ ಈ ವರ್ಷನಾದರೂ ಆ್ಯನಿವರ್ಸರಿಗಾದರೂ ಮ್ಯಾಚಿಂಗ್ ಹಾಕೋಣ ಅಂತ ಅಂದ್ಬಿಟ್ಟು ಶರ್ಟ್ ಕೊಡ್ಸ್ಕೊಂಡು ಕರ್ಕೊಂಡು ಬಂದೆ. ಒಂದು ಶರ್ಟ್ ಅಷ್ಟೇ ತೊಗೊಳಕ್ಕೆ ಹೋಗಿದ್ದು ನಾನು. ಅವ್ರು ಸುಮಾರು ಶಾಪಿಂಗ್ ಮಾಡಿದ್ರು. ನಾನು ಶಾಪಿಂಗ್ ಮಾಡೋದೆಲ್ಲ ಅದೇನಂತ ಮಾಡಿದಾಗ ಜಾಸ್ತಿನೇ ತಗೊಂಡ್ಬಿಡ್ತೀನಿ ಅಂದ್ರೆ ನಾನೇನೋ ಏನೋ. ಆಮೇಲೆ ಇನ್ನೊಂದು ಏನಂತಂದ್ರೆ, ನನ್ಗೆ ಅವ್ರು ತಗೊಳೋದಿಲ್ಲ, ನಂಗೇನು ಬೇಜಾರಿಲ್ಲ. ಯಾಕಂದ್ರೆ ಅವ್ರು ತಗೊಳ್ಳೋದೇ ಅಪರೂಪ. ನಂಗಂತೂ ಯಾವಾಗಲೂ ನಾನು ಒಂದು ಬೇಕು ಅಂದರೆ ನನಗೆ 2-3 ಕೊಡ್ಸೋದವರು.
ಬಟ್ ನಾನು ಹಂಗಲ್ಲ, ನಂದೇನು ಅಂದರೆ ಒಂದು ತಗೋಬೇಕಂದ್ರೆ ಒಂದೇ ನಾನು ಕೊಡ್ಸೋದು, ಹಂಗೆ ಹೋಗಿರ್ತೀನಿ. ಇವರು ಏನು ಆ ಹುಡುಗನು ಏನು ಶೋ ಆಫ್ಗೆ ಹೋಗಿದ್ವಿ, ಅರಸು ರೋಡಲ್ಲಿ ಶೋ ಆಫ್ ಅಂತ ಒಂದು ಶೋರೂಮ್ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನಾವು ಮೆನ್ಸ್ ವೇರ್ ಅಲ್ಲಿ ತೊಗೊಂಡಿರೋದು, ನಾನು ಯಾವಾಗಲೂ ತೊಗೊಂಡಿಲ್ಲ. ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿನೇ ಇರುತ್ತೆ. ಸೊ ನಾವು ಗೊತ್ತಲ್ಲ ಹೆಣ್ಮಕ್ಳು, ನಮಗೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ಮು, ಅಷ್ಟೊಂದೆಲ್ಲ ಕೊಡಬೇಕಾ ಅಂತ ಇರುತ್ತೆ. ನಾನು ಅಲ್ಲಿ ತೊಗೊಳೋದಿಲ್ಲ. ನಾನು ನೆನ್ನೆನೂ ತೊಗೊಳ್ಲಿಲ್ಲ. ಇವರು ನಾನು ವೆಯ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಒಂದೇನು ಅಂತ ಅಂದರೆ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಏನೇನೋ ತೊಗೋಬೇಕು ಅನ್ಕೊಂಡು ಹೋದೆ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಏನೂ ಇಷ್ಟ ಆಗಲಿಲ್ಲ. ಆ ಥರ ಒಂದು ಲಂಚ್ ಬಾಕ್ಸ್ ಬೇಕಿತ್ತು ನನಗೆ ಅವ್ನಿಗೆ ಯಾವ ಥರ ಬೇಕು. ವಿಶಾಲ್ ಮಾರ್ಟಲ್ಲಿ ದಯವಿಟ್ಟು ಈ ವಿಡಿಯೋ ಏನಾದ್ರು ವಿಶಾಲ್ ಮಾರ್ಟ್ ಅವ್ರು ಯಾರು ನೋಡಿದ್ರೆ ಒಂದು ಚೇಂಜ್ ಮಾಡ್ಕೊಳ್ಳಿ. ಅಲ್ಲಿ ಶಾಪಿಂಗ್ ಬಿಲ್ ಹಾಕಿಸ್ಕೊಳ್ಳೋದ್ರಲ್ಲಿ ಪ್ರಾಣ ಹೋಗುತ್ತೆ. ಈ ಥರ ಅದೊಂದು ವ್ಯವಸ್ಥೆ ಚೇಂಜ್ ಆಗಬೇಕು ವಿಶಾಲ್ ಮಾರ್ಟಲ್ಲಿ. ಭಾಳ ಅದು ಎಲ್ಲ ವಿಶಾಲ್ ಮಾರ್ಟ್ ಅಲ್ಲ, ಇದು ಯಾವುದು ಅರಸು ರೋಡ್ ಪಕ್ಕ ಇದೆಯಲ್ಲ ಆ ರೋಡಲ್ಲಿ ಸ್ನಾನ ಮಾಡಿರೋದು ಫುಲ್ ಮೋಡ ಇದೆಯಲ್ಲ. ಕೌಂಟರ್ಗಳು ಜಾಸ್ತಿ ಇರುತ್ತೆ, ವರ್ಕರ್ಸು ಕೌಂಟರ್ ಕ್ಲೋಸ್ ಅಂತಾರೆ, ಮಾತ್ರ ಬಿಲ್ ಮಾಡೋದು ಭಾಳ ಲೇಟ್ ಮಾಡ್ತಾರೆ, ಭಾಳ ಬೇಜಾರು ಪಡಿಸ್ಬಿಡ್ತಾರೆ. ಶಾಪಿಂಗ್ ಮಾಡೋಕ್ಕೆ ನಮ್ಗೆ ಅಷ್ಟು ಟೈಮ್ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಲ್ ಮಾಡೋದ್ರಲ್ಲಂತ ಅಷ್ಟೊಂದು ಲೇಟ್ ಆಗಿರುತ್ತೆ. ಹಲೋ. ಸೊ ಅಲ್ಲಿ ನಾನು ಹೇಳಿದ್ನಲ್ಲ, ನಾವು ಜಾಸ್ತಿ ಏನು ತೊಗೊಳೋದಕ್ಕಾಗಲಿಲ್ಲ. ಅಂದರೆ ನನಗೇನು ಅಷ್ಟೊಂದು ಬಟ್ಟೆಗಳು ಏನು ಅಷ್ಟೊಂದು ಹ್ಯಾಂಡ್ ಬ್ಯಾಗ್ ನೋಡೋಣ ಅಂದ್ಕೊಂಡೆ, ಅದು ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ತಿನ್ನೋದೇನೋ ಒಂದು ತೊಗೊಂಡೆ. ಆಮೇಲೆ ಅಥರ್ವನ್ಗೆ ಈಗ ಚಳಿ ಅಲ್ವಾ, ಅವ್ನಿಗೆ ಡೈಲಿ ವೇರ್ಗೆ ಫುಲ್ ಪ್ಯಾಂಟ್ಸ್ ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದೆ. ಮತ್ತು ಲಂಚ್ ಬಾಕ್ಸ್ ಬೇರೆ ಥರ ಸಿಕ್ತು, ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಕ್ಯೂಟಾಗಿತ್ತು ಅದು, ಚಿಕ್ಕದು, ಅದನ್ನು ತೊಗೊಂಡು ಬಂದೆ. ಬೇರೆ ಏನೂ ನಾನು ತೊಗೊಂಬರಲಿಲ್ಲ. ಆಮೇಲೆ ಅಲ್ಲಿಂದ ನಾವು ಇವ್ರಿಗೆ ಶರ್ಟ್ ತೊಗೊಳಕ್ಕೆ ಹೋಗಿದ್ದು. ನಂಗೆ ಆಗಲೇ ಫುಲ್ ಪೇಷನ್ಸ್ ಇರಲಿಲ್ಲ. ಅಂದರೆ ಸ್ವಲ್ಪ ಹೊಟ್ಟೆ ನೋವೋದಕ್ಕೆ ಶುರುವಾಯಿತು. ಅಂದರೆ ಹಿಂಗೆ ಕುತ್ಕೊಂಡೇ ಇರೋ ಥರ, ಸ್ವಲ್ಪ ಕುತ್ಕೊಂಡು ನಿಂತ್ಕೊಂಡೇ ಇರಬೇಕಲ್ವ ವಿಶಾಲ್ ಮಾರ್ಟಲ್ಲಿ. ಇವ್ರಿಗೆ ಕಾಲ್ ಬಂತು, ಡಿಸ್ಟರ್ಬ್ ಮಾಡ್ತವ್ರು ನನಗೆ. ಅದು ನಿಂತು ನಂಗೆ ಒಂಥರ ಪೇಯ್ನ್ ಶುರು ಆಗ್ತಾಯಿತ್ತು, ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಸೊ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ ಇವ್ರಿಗೆ ಶಾಪಿಂಗ್ ಕರ್ಕೊಂಡು ಹೋಗೋಷ್ಟರಲ್ಲಿ. ನನಗೆ ಇಂಟ್ರೆಸ್ಟೇ ಇರಲಿಲ್ಲ, ನಾನೇ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದು. ಆಮೇಲೆ ನನಗೆ ಬೋರ್ ಆಗ್ತಾಯಿತ್ತು, ನನಗೆ ಇಲ್ಲ ಮನೆಗೆ ಹೋಗ್ಬೇಕು, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಂತ ಅನ್ನಿಸ್ತಾಯಿತ್ತು. ಸೊ ನಾನು ಹೋದಾದ್ಮೇಲೆ ಯಾವುದೋ ಒಂದು ತೊಗೊಬಿಡ್ಲಪ್ಪ, ಬೇಗ ಸಿಕ್ಬಿಡ್ಲಿ ಅಂತ ಒಂದೇ ಒಂದು ಪರ್ಪಲ್ ಕಲರ್ ಶರ್ಟ್ ಇತ್ತು, ಅದನ್ನೇ ಓಕೆ ಅಂತ ತೊಗೊಂಡ್ವಿ. ನಂಗೆ ಬೇರೆ ಕಡೆ ಎಲ್ಲೂ ಸುತ್ತಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದು ಪರ್ಪಲ್ ಕಲರ್ ಏನೋ ಸಿಕ್ತು. ಅದಾದಮೇಲೆ ಇವರು ನೆಕ್ಸ್ಟು ಹುಡುಗ ಟೀ ಶರ್ಟ್ಸ್ ಏನೋ ನೋಡಿ ಬ್ರದರ್ ಚೆನ್ನಾಗಿದೆ ಅಂತ ಅವ್ರು ಕೊಡ್ತಾನೆ ಇದ್ದಾನೆ, ಇದನ್ನು ಟ್ರೈ ಮಾಡಿ ಅಂತ. ಇವ್ರು ಒಂದನ್ನು ಹಾಕೊಂಡು ನೋಡ್ತಾನೆ ಇದ್ದಾರೆ. ಇದಿರಲಿ ನನಗೊಂದು ಕಡೆ ಅಯ್ಯೋ ನನಗೆ ಕುತ್ಕೊಳ್ಳೋದಕ್ಕಾಗ್ತಿಲ್ಲ, ಇವರೇನು ಇಷ್ಟೋ ನೋಡ್ತೀವಿ. ಇನ್ನೊಂದು ಕಡೆ ಪಾಪ ಅವ್ರು ಶಾಪಿಂಗ್ ಮಾಡೋದೇ ಅಪರೂಪ, ಯಾವಾಗಲೂ ನನಗೆ ಕೊಡಿಸ್ತಾ ಇರ್ತಾರೆ, ತಗೋ ನಾನೇ ಬೇಡ ಅಂತೀನಿ, ದುಡ್ಡು ಖರ್ಚಾಗುತ್ತೆ ಅಂತ. ಅವ್ರು ತಗೋ ಅಂತಿರ್ತಾರೆ. ಇಟ್ಸ್ ಓಕೆ ತೊಗೊಳ್ಳಿ ಬಿಡು ಅಂತ ಅಂದ್ಬಿಟ್ಟು ಅನಿಸ್ತೈತಿ. ಇನ್ನೊಂದು ಕಡೆ ನಂಗೆ ಕುತ್ಕೊಳ್ಳೋಕೆ ಬೇಜಾರಾಗ್ತಿತ್ತು. ಸೊ ಫೈನಲಿ ಒಂದಷ್ಟು ಟೀ ಶರ್ಟ್ಸು ಮತ್ತು ಅದೊಂದು ಶರ್ಟ್ ತೊಗೊಂಡು ಅಲ್ಲಿಂದ ನಾನು ಸ್ವಲ್ಪ ನಂದು ಇದೆಲ್ಲ ಖಾಲಿಯಾಗಿತ್ತು, ಏನು ಫೇಸ್ ವಾಶ್ ಅದೆಲ್ಲ ತೊಗೊಳೋದಿತ್ತು. ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ಸೊ ಶಾಪಿಂಗ್ ಅಂತ ನಾನೇನೂ ಮಾಡಲಿಲ್ಲ. ಇನ್ನು ಇವತ್ತಿನ ಪ್ಲ್ಯಾನ್ ಏನು ಅಂತಂದರೆ, ನಾವು ಹೇಳಿದ್ನಲ್ಲ ಮದುವೆಯಾಗಿ 5 ವರ್ಷ ಆಯಿತು, ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಎಷ್ಟು ಫಿಸಿಕಲಿ ಎಷ್ಟು ಚೇಂಜಸ್ ಆಗಿದ್ದೀವಿ. ನನ್ನ ಫೋಟೋಸ್ ನೋಡ್ತಾ ಇದ್ದೆ, ವಿಡಿಯೋ ಸ್ಟೇಟಸ್ ಹಾಕೊಳ್ಳೋದಕ್ಕೆ, ಎಷ್ಟು ಸಣ್ಣಕ್ಕೆ ಎಷ್ಟು ಚೆನ್ನಾಗಿದೆ. ನಾನು ಮದುವೆ ಆದಾಗ 24 ಅನಿಸುತ್ತೆ ನನಗೆ, 24 ಅನಿಸುತ್ತೆ, 26, 27, 28, 29, 24 ವರ್ಷಕ್ಕೆ ನಂಗೆ ಮದುವೆ ಆಗಿದ್ದು. ನನ್ನ ಫ್ರೆಂಡ್ಸ್ಗೆಲ್ಲ ಈಗ ರೀಸೆಂಟಾಗಿ ಲಾಸ್ಟ್ ಇಯರು ಹಂಗೆಲ್ಲ ಮದುವೆ ಆಗಿರೋದು, ಅವ್ರಿಗೆಲ್ಲ ಇನ್ನೂ ಮಕ್ಕಳಾಗಿಲ್ಲ. ಇನ್ನು ಕೆಲವ್ರು ಮದುವೆನೇ ಆಗಿಲ್ಲ. ನಂಗೆ ಆಗಲೇ ಮದುವೆ ಆಗಿ ಈಗಾಗಲೇ ಸೆಕೆಂಡ್ ಬೇಬಿ. ಅಯ್ಯೋ ಎಷ್ಟು ಬೇಗ ವಯಸ್ಸಾಗ್ತಾಯಿದೆ ಅಂತ ಅನ್ನಿಸ್ತು. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಹೊರಗಡೆ ಎಲ್ಲಾದರೂ, ಇವತ್ತು ನಾನ್ ವೆಜ್ ಎಲ್ಲ ಏನೂ ತಿನ್ನೋ ಆಗಿಲ್ಲ. ನನಗೆ ಲಾಸ್ಟು ಎಂಪ್ರೋಗೆ ಹೋಗಿದ್ನಲ್ಲ ಬರ್ಡೇಲಿ, ಆಗ ವೆಜ್ ತಿನ್ನೋರು ಅದು ದಾಲ್ ಕಿಚಡಿ ಆರ್ಡರ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅದು. ನಂಗೆ ಮೊದಲೇ ಪೊಂಗಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದು ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ನಾನು ಅಂತ ಇದ್ದೆ ನೆಕ್ಸ್ಟ್ ಟೈಮ್ ಬಂದು ಟೇಸ್ಟ್ ಮಾಡಬೇಕು ಅಂತ. ನವಿಂಗಿಗೆ ಅದನ್ನೇ ಹೇಳ್ತಾ ಇದ್ದೆ, ನಂಗೆ ನೈಟ್ ನನಗೆ ಡಿನ್ನರ್ಗೆ ಅದನ್ನೇ ಕೊಡಿಸ್ಬಿಡಿ. ಮತ್ತೆ ಎಂಪ್ರೋಗೆ ಹೋಗೋದಾ ಬೇಡ ಕಣೆ ಅಂತ ಇದ್ರು. ಬಟ್ ಅಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ಲ ದಾಲ್ ಕಿಚಡಿ ನಂಗೆ ತುಂಬ ಇಷ್ಟ ಆಯಿತು ಅಂತ. ಹೇಗಿದ್ರು ನಾನ್ ವೆಜ್ ತಿನ್ನೋ ಆಗಿಲ್ಲ ಅಲ್ವಾ, ವೆಜ್ ಬೇರೆ ಯಾವ ಹೋಟೆಲು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದಿದ್ದೀನಿ. ನೋಡ್ಬೇಕು, ಅಲ್ಲಿಗೆ ಹೋಗಬೇಕು. ನಮ್ಮಮ್ಮ ಊಟ ಹಾಕೊಡಮ್ಮ. ಏನು ಸಾಂಬಾರು ಈ ಚಳಿಗಂತೂ ವೆಜ್ ತಿನ್ನೋಕ್ಕೆ ಮನಸ್ಸಾಗಲ್ಲ. ನುಗ್ಗೆಕಾಯಿ, ಇನ್ನು ಬೇಳೆ ಸಾರಂತೂ ನನಗೆ ಇಷ್ಟನೇ ಇಲ್ಲ. ಆದರೂ ಏನೋ ತಿನ್ನಬೇಕಲ್ಲ, ಬಿಸಿಯಾಗಿದೆ ಅನ್ನ, ಸ್ವಲ್ಪ ಈ ಚಳಿಗೆ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ. ಹಾಕೊಡಮ್ಮ.
ಇನ್ನು ಗಿಫ್ಟ್ ಅಂತ ನಾನೇನು ಕೇಳಿಲ್ಲ ನವೀನ್ಗೆ. ಅಂದರೆ ಈಗ ಮನೆ ಕಟ್ತಾ ಇದ್ದೀವಿ, ಈಗ ತಾನೇ ಇಷ್ಟೊಂದು ಗೋಲ್ಡು ಅದು ಇದು ಎಲ್ಲ ನನಗೆಲ್ಲ ಇದೆ ನನ್ನ ಹತ್ರ. ಸೊ ನನಗೇನು ಅಂದರೆ ಇದು ನೀಡಿದೆ ಅನ್ನೋ ಥರ ನನಗೇನು ಇಲ್ಲ. ಅದಕ್ಕೆ ನಾನು ಹೇಳಿದೆ ಈಗೇನು ನೀವು ಆ ಥರ ಎಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಹೋಗ್ಬಿಡಿ, ನಾನು ಅವ್ರಿಗೆ ಶರ್ಟ್ ಕೊಡಿಸಿದಷ್ಟೇ. ಇನ್ನೂ ಸ್ಯಾರಿ ನಾನು ತೋರಿಸ್ತೀನಿ, ಬೇರೆ ಏನು ಈಗ ಸದ್ಯಕ್ಕೆ ಏನೂ ಬೇಡ ಅಂತ ಹೇಳಿದೆ ನಾನು. ಅವ್ರು ಏನಾದರೂ ತಗೋ, ಏನಾದರೂ ನಿಂಗೇನು ಬೇಕು ಹೇಳೋ ಕೊಡಿಸ್ತೀನಿ ಅದು ಇದು ಅಂದರು. ನಂಗೆ ಸದ್ಯಕ್ಕೆ ಏನೂ ರಿಕ್ವೈರ್ಮೆಂಟ್ ಇಲ್ಲ. ಆಮೇಲೆ ಈಗ ನಾನು ರಜದಲ್ಲಿ ಮನೇಲಿದ್ದೀನಿ, ನನಗೆ ಅವಶ್ಯಕತೆಯೂ ಏನೂ ಇಲ್ಲ. ಸುಮ್ಮನೆ ಈಗ ಏನು ಇಕ್ಕೂ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಏನು ಗಿಫ್ಟ್ ಅಂತ ಅವ್ರೇನೂ ನಂಗೆ ಕೊಡ್ತಿಲ್ಲ, ಅಥವಾ ನಾನು ಅವ್ರಿಗೇನು ಕೊಡಿಸ್ತಿಲ್ಲ. ಸೊ ಇಷ್ಟೇ. ಸಂಜೆ ಒಂದು ಕೇಕ್ ಕಟ್ಟಿಂಗ್ ಮಾಡ್ತೀವಿ, ಡಿನ್ನರ್ಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇದು ನಮ್ಮ ಸಿಂಪಲ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಈಗ ಅಥರ್ವ ಬರ್ತಾನೆ, ಆಯಿತು 1:30. ಅವ್ನು ಬರೋಷ್ಟು ನಾನು ಊಟ ಮಾಡ್ಕೊತೀನಿ. ಅವ್ನು ಬಂದ ತಕ್ಷಣ ಅವ್ನಿಗೆ ಮತ್ತೆ ಫ್ರೆಶ್ ಅಪ್ ಮಾಡಿಸಿ ಅವನಿಗೆ ಊಟ ಮಾಡಿಸಿ ಮಲಗಿಸ್ಬಿಡ್ಬೇಕು. ಸಂಜೆ ಅವನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ನಂದು ಹೇರು ಒಂಥರ ಹಂಗೆ ಒದ್ದೆನೇ ಇದೆ, ಫುಲ್ ಡ್ರೈನೇ ಆಗಿಲ್ಲ. ಹಂಗೆ ಕೆಮ್ಮೈತೆ, ನೆಗಡಿ ಐತೆ, ಅದು ಬೇರೆ ಟೆನ್ಷನ್. ತುಪ್ಪ ಹಾಕೊಳ್ಳೋಕ್ಕೆ ಬಿಸಿ ಬಿಸಿ ಅನ್ನ ಸಾಂಬಾರು ನಮ್ಮಮ್ಮ ಹಾಕ್ಕೊಟ್ಟಿದ್ದಾರೆ. ನಾನೀಗ ಕೈ ತೊಳ್ಕೊಂಡು ಬಂದು ಊಟ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ, ಆಯಿತಾ? ತುಪ್ಪ ಹಾಕೋ ಒಂದು ಸ್ವಲ್ಪ, ಇಷ್ಟನೇ ಆಗಲ್ಲ. ಸೊ ನಾನು ಆ್ಯನಿವರ್ಸರಿಗೆ ಯಾವ ಸ್ಯಾರಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಕ್ರೇಪ್ ಸಿಲ್ಕು, ಅಂದರೆ ಇದನ್ನು 2D ಪ್ಯಾಟ್ರನ್ ಅಂತ ಏನೋ ಹೇಳ್ತಾರೆ ಅನ್ಸುತ್ತೆ. ಹಾಂ ಆಯಿತು. ಇದು ಕಲರ್ ಕಾಂಬಿನೇಷನ್ ಬಂದು ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್. ದೊಡ್ಡ ಬಾರ್ಡ್ರ್ ಬರುತ್ತೆ, ಇಷ್ಟು ಉದ್ದ ಬಾರ್ಡ್ರ್ ಇದೆ. ಸೊ ಇದಕ್ಕೆ ಬ್ಲೌಸ್ ಬಂದು ಬಾರ್ಡರ್ದು ಬರುತ್ತೆ, ಈ ಥರ ಪರ್ಪಲ್ ಸ್ಟಿಚ್ ಮಾಡಿಸಿದ್ದೀನಿ ನಾನು. ಮಾಮೂಲಿ ರೆಗ್ಯುಲರಾಗಿ ಹೇಗೆ ಮಾಡಿಸ್ತೀನಿ ಅದೇ ಥರ ಮಾಡಿಸಿದ್ದೀನಿ. ಸೊ ಸ್ವಲ್ಪ ಸ್ಲೀವ್ಸ್ ಹತ್ರ ಇಲ್ಲಿ ಬಫ್ ಇಡ್ಸಿದ್ದೀನಿ. ಇನ್ನಿದು ಎಲ್ಬೋ ತನಕ ಸ್ಲೀವ್ಸು. ಇನ್ನು ಮಾಮೂಲಿ ಫ್ರಂಟ್ ಬಟನ್ನು, ಬ್ಯಾಕು ಈ ಥರ ಒಂದು ಟೈ ಇಡ್ಸೋವಂಥದ್ದು. ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ಲ, ಇದು ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ನು, ಕ್ರೇಪ್ ಸಿಲ್ಕ್. ಸೊ ಇದು ಸ್ಯಾರಿ ಬಂದು ನಾನು ತಾನ್ವಿ ಫ್ಯಾಷನ್ 4 ರೆಗ್ಯುಲರ್ ಆಗಿ ತರಿಸ್ತೀನಲ್ಲ, ಅದೇ ಪೇಜಿಂದ ತರಿಸಿರೋವಂಥದ್ದು ಈ ಸ್ಯಾರಿನ. ನೀವು ಯಾರಾದರೂ ಬೈ ಮಾಡಬೇಕು ಅಂತ ಅಂದರೆ ನೀವು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ಬಿಟ್ಟು ತಾನ್ವಿ ಫ್ಯಾಷನ್ 4 ಜಲ್ಲಿ ಬೇಕಾ, ಹಲೋ ಡ್ಯಾಡಿ ಜಲ್ಲಿ ಬೇಕು ಅಂತ. ಅವ್ನಿಗೇನಾದರೂ ಬೇಕು ಅಂದರೆ ಸುಮ್ಮನೆ ಟನ್ ಅಂತ ಹಿಂಗೆ ಅಂತಾನೆ. ಅಂದರೆ ಫೋನಲ್ಲಿ ಡಯಲ್ ಮಾಡಿದೆ ಅಂತ ಹಿಂಗೆ ಅಂದ್ಬಿಟ್ಟು ಹಲೋ ಡ್ಯಾಡಿ ನಂಗೆ ಜಲ್ಲಿ ಬೇಕು ಆಯಿತಾ, ಓಕೆ ಬಾಯ್ ಅಂತ ಅಂದ್ಬಿಟ್ಟು ಹಿಂಗೆ ಅಂತಾನೆ. ಅವನಿಗೆ ಗೊತ್ತು ಅದು ಸುಮ್ಮನೆ ಅಂತ, ಆದರೂ ಹೇಳೋದು ಅವನು ಅಲ್ವಾ ಅಲ್ವಾ. ಸೊ ಇದನ್ನು ವೇರ್ ಮಾಡ್ತೀನಿ. ಈಗ ಇವನು ಬಂದ, ಇವನಿಗೆ ಈಗ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ಬೇಕು. ಸಂಜೆ ದೇವಸ್ಥಾನಕ್ಕೆ ಹೋಗೋಣ. ದೀಪ ಪೂಜೆ. ಓಕೆ, ಆಮೇಲೆ ಸಿಗ್ತೀವಿ. ಬಾಯ್ ಅನು. ಆಸೆ ಬಾಯ್. ಫೈನಲಿ ನಾನು ರೆಡಿ ಆಗಿದ್ದೀನಿ. ಅಥವಾ ನೀನು ರೆಡಿನಾ? ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಬಾರ್ಡರ್ ಎಲ್ಲ ತುಂಬ ದೊಡ್ಡದಿದೆ, ನನ್ನ ಮನೆ ಚೆನ್ನಾಗಿ ಕಾಣ್ತಿದೆ. ನವೀನ ತೋರಿಸ್ತೀನಿ. ಅಥರ್ವ ಹೋಗ್ಬಿಡ ಇರು ಮಗ್ನೆ. ಹಾಗೆ ನಮ್ಮ ಮನೆಯಿಂದ ನಾವು ಅಕ್ಕನ ಮನೆಗೆ ಬಂದ್ವಿ. ಅಲ್ಲಿ ಅಕ್ಕನ ಜೊತೆ ಮಾತಾಡಿಸ್ಕೊಂಡು ಹಾಗೆ ಚಿಂಟುನ ಕರ್ಕೊಂಡು ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ನವೀನ್ ಹೇಳಿದ್ರು ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ಅಲ್ಲಿಗೆ ಹೋಗೋಣ ಅಂತ. ಬಟ್ ನಮಗೆ ರಾಘವೇಂದ್ರ ನಗರಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಫಿಕ್ಸ್ ಆದ್ವಿ. ನಾನು ಚಿಕ್ಕವಳಿದ್ದಾಗ, ಅಂದರೆ ನಾನು ಸ್ಟಡೀಸ್ ಮಾಡಬೇಕಾದ್ರೆ, ಅಂದರೆ ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿತ್ತು. ನನ್ನ ಫ್ರೆಂಡ್ ವನಿತಾ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದು. ಸೊ ರಾಘವೇಂದ್ರ ನಗರಲ್ಲಿ ಈ ಒಂದು ದೇವಸ್ಥಾನ ಇರೋದು. ನವೀನ್ ಕನ್ಫ್ಯೂಷನ್ ಆಗಿ ಪಕ್ಕದ ರೋಡ್ಗೆ ಹೊರಟೋಗ್ಬಿಟ್ಟಿದ್ರು. ಸೊ ಅದಾದಮೇಲೆ ನಾವು ಮತ್ತೆ ದೇವಸ್ಥಾನ ಇರೋ ರೋಡ್ಗೆ ಬಂದ್ವಿ. ಈ ದೇವಸ್ಥಾನಕ್ಕೆ ನಾನು ತುಂಬ ಬರ್ತಾಯಿದ್ದೆ ಮದುವೆಗಿಂತ ಮುಂಚೆ. ಅಂದರೆ ನಾನು ಯಾವಾಗ ಇಂಜಿನಿಯರಿಂಗ್ನ ಓದ್ತಾ ಇದ್ದೆ ಆ ಟೈಮಲ್ಲಿ ನಾನು ಗುರುವಾರ ಉಪವಾಸ ಇದ್ದು, ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರ್ತಾಯಿದ್ದೆ. ಒಂದು ಲೋಟ ನೀರು ಕೂಡ ಕುಡಿತಾ ಇರಲಿಲ್ಲ. ಆ ಥರ ಉಪವಾಸ ಇದ್ದು ನಾನು ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ನಾನು
ಊಟ ಮಾಡ್ತಾ ಇದ್ದಿದ್ದು. ಈ ಥರ ವ್ರತ ಎಲ್ಲ ಆವಾಗಲೇ ಮಾಡ್ತಾಯಿದ್ದೆ. ಹಾಗೆ ನಾನು ಮತ್ತು ನವೀನ್ ಲವ್ ಮಾಡಬೇಕಾದ್ರೆ ನಮ್ಮದು ಯಾವುದೇ ಥರ ವಿಘ್ನಗಳು ಬರದೆ ಎಲ್ಲರೂ ಮನೇಲಿ ಒಪ್ಕೊಂಡು ಮದುವೆ ಆಗಲಿ ಅಂತ ಅಂದ್ಬಿಟ್ಟು ಕೂಡ ನಾನು ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಾಯಿದ್ದೆ. ಸೊ ಒಂದಿನ ಏನಾಗಿತ್ತು ಅಂತ ಅಂದರೆ, ಇದು ನನ್ನ ಲವ್ ಸ್ಟೋರಿಲಿ ಒಂದು ಪಾರ್ಟ್ ಇದು. ಆ ಡೇ ರಾಘವೇಂದ್ರ ಸ್ವಾಮಿ ಅಂದರೆ ಗುರುವಾರ ಅನ್ನೋದು ನನ್ನ ಲೈಫಲ್ಲಿ ಎಷ್ಟು ವಿಶೇಷವಾಗಿರುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅವತ್ತು ಕೂಡ ಹೀಗೆ ಉಪವಾಸ ಎಲ್ಲ ಇದ್ದೆ. ಉಪವಾಸ ಇದ್ದು ಆಗ್ತಾನೆ ಇದೇ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಆಗ್ತಾನೆ ಹೋಗಿದ್ದೆ. ಸೊ ವಿಷಯ ನಾನು ಈ ಥರ ಹಿಂಗೆ ಲವ್ ಮಾಡ್ತಾಯಿದ್ದೀನಿ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗಿತ್ತು. ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ, ನನ್ನ ಕಸಿನ್ಸ್ ಎಲ್ಲ ನಾನು ದೇವಸ್ಥಾನದಿಂದ ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಇದ್ದರು. ನಮ್ಮ ಭಾವ ಎಲ್ಲ ಬಂದಿದ್ದರು. ಸೊ ಇದೇ ವಿಚಾರವಾಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲ ನನ್ನ ಈ ವಿಷಯವಾಗಿ ಕೇಳಿದ್ರು. ಹೌದು, ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ, ಅವರನ್ನೇ ಮದುವೆ ಆಗ್ತೀನಿ ಅಂತ ಎಲ್ಲ ಹೇಳಿದೆ. ಸೊ ಆಗ ಮನೇಲಿ ದೊಡ್ಡ ಗಲಾಟೆ ಆಗಿತ್ತು. ಸೊ ಆಬ್ವಿಯಸ್ಲಿ ಲವ್ ಮ್ಯಾರೇಜ್ ಅಂತ ಅಂದಾಗ ಅಂದರೆ ಹುಡುಗನ ಬಗ್ಗೆ ಕಂಪ್ಲೀಟಾಗಿ ಮನೆಯವ್ರಿಗೆ ಗೊತ್ತಿರಲ್ಲ, ನಮಗೆ ಗೊತ್ತಾಗಿರುತ್ತೆ. ಸೊ ಮನೆಯವ್ರಿಗೆ ಗೊತ್ತಿರಲ್ಲ, ಒಂದು ಅಪೋಸ್ ಇದ್ದೇ ಇರುತ್ತೆ ಅದು ಇದು ಅಂತ ಅಂದ್ಕೊಂಡು ನನಗೆ ಹಾಗೆಲ್ಲ ಓಡಿಸ್ಕೊಂಡಿದ್ದೆ. ಬಟ್ ನಾನಂತೂ ಇಲ್ಲ, ನಾನು ಅವರನ್ನೇ ಮದುವೆ ಆಗೋದು ಅಂತ ಎಲ್ಲ ಹೇಳಿದ್ದೆ. ಅವತ್ತಂತೂ ಪಾಪ ನಮ್ಮಮ್ಮ ಅವಳಿಗೆ ಹೊಡಿಬೇಡಿ ಬೈಬೇಡಿ ಅಂತ ಯಾಕಂದರೆ ಬೆಳಿಗ್ಗೆಯಿಂದ ಅವಳು ಊಟ ಮಾಡಿಲ್ಲ, ನೀರು ಕೂಡ ಕುಡ್ದಿಲ್ಲ ಅಂತ ನಮ್ಮಮ್ಮನಿಗೆ ಅಷ್ಟೇ ಗೊತ್ತಿತ್ತು. ನಾನು ಸುಸ್ತಾಗಿದ್ದೆ, ಆದರೂ ಮನೇಲಿ ಫುಲ್ಲು ಜಗಳ ಆಗ್ತಾಯಿತ್ತು. ಸೊ ಫೈನಲಿ ಅವರೆಲ್ಲರೂ ಒಪ್ಕೊಂಡ್ರು. ಆಗೋದೆಲ್ಲ ಒಳ್ಳೇದಕ್ಕೇ, ಅದರಲ್ಲೂ ಗುರುವಾರ ಆ ಥರ ಏನೋ ಒಂದು ಆಗಿದೆ ಅಂತ ಅಂದರೆ ಇದು ಪಾಸಿಟಿವ್ ಆಗಿ ಆಗುತ್ತೆ ಅಂತ ನನಗೆ ನಂಬಿಕೆ ಇತ್ತು. ಬಟ್ ಸೀರಿಯಸ್ಲಿ ಫೈನಲಿ ಮದುವೆ ಎಲ್ಲ ಆದಮೇಲೆ ಅವರೆಲ್ಲರೂ ಹೌದು, ಇಂಥ ಹುಡುಗನ್ನ ನಾವಾಗಿ ಹುಡುಕಿದ್ರು ಕೂಡ ಸಿಗ್ತಾ ಇರಲಿಲ್ಲ ಅನ್ನೋ ಥರ ಅವರು ಕೂಡ ಅದನ್ನು ಈಗ ಫೀಲ್ ಮಾಡ್ತಾರೆ. ಫೈನಲಿ ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಅಲ್ವಾ, ದೇವಸ್ಥಾನಕ್ಕೆ ಬಂದು ಅರ್ಚನೆ ಎಲ್ಲ ಮಾಡಿಸಿದ್ದಾಯಿತು. ಅರ್ಚನೆ ಮಾಡಿಸಿ ಈಗ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ ಬರ್ತಾಯಿದ್ದೀವಿ. ಏನೋ ಒಂಥರ ಖುಷಿ ಆಯಿತು. ಅಲ್ಲಿ ಗಣೇಶಂದು ಹಾಡು ಹಾಕಿದ್ರು, ನಂಬಿದೆ ನಿನ್ನ ನಾಗಾಭರಣ. ನನಗೆ ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಾನಿಲ್ಲಿ ಮ್ಯೂಸಿಕ್ ರೈಟ್ಸ್ ಇದಾಗುತ್ತೆ ಅಂತ ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ. ಒಂಥರ ಏನು ಆ ಡಿವೋಷನ್ ಫೀಲ್ ಬಂದುಬಿಡ್ತು ನನಗೆ. ಇನ್ನೂ ಆ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಒಂಥರ ಖುಷಿ ಆಗ್ತಾಯಿತ್ತು. ಫೈನಲಿ ಈಗ ತುಂಬ ದಿನಗಳಾಗಿತ್ತು, ನಾನು ನವೀನ್ ಮದುವೆ ಆದಮೇಲೆ ಒಂದ್ಸಲ ಬಂದಿದ್ವಿ. ಅಥರ್ವನ್ನ ಕರ್ಕೊಂಡು ಬಂದಿದ್ದು ಖುಷಿ ಆಯಿತು. ಪ್ರದಕ್ಷಿಣೆ ಎಲ್ಲ ಹಾಕಿ ಒಂದು 5 ನಿಮಿಷ ದೇವ್ರ ಮುಂದೆ ಕುತ್ಕೊಳ್ಳೋಣ ಅಂತ ಕುತ್ಕೊಂಡು ಧ್ಯಾನ ಮಾಡ್ತಾಯಿದ್ವಿ. ಅಥರ್ವನು ಅಷ್ಟೇ ಎಷ್ಟು ಕ್ಯೂಟಾಗಿ ಕುತ್ಕೊಂಡಿದ್ದಾನೆ ನೋಡಿ ಅಲ್ಲಿ. ಈಗ ನಾವು ದೇವಸ್ಥಾನದಿಂದ ನಾವು ಹೇಳಿದ್ನಲ್ಲ ಡಿನ್ನರ್ಗೆ ಹೋಗಬೇಕು ಅಂತ, ಸ್ವಲ್ಪ ಈವ್ನಿಂಗೇ ಆಗಿತ್ತು. ಬಟ್ ನಾವಿನ್ನೂ ಕೇಕೆಲ್ಲ ತೊಗೊಳೋದಿತ್ತಲ್ಲ, ಸೊ ಕೇಕೆಲ್ಲ ತೊಗೊಂಡು ಹೋಗೋಷ್ಟರಲ್ಲಿ ಅಲ್ಲಿ ಹೋದ್ಮೇಲೆ ಫುಡ್ ಆರ್ಡರ್ ಮಾಡಾದ್ಮೇಲೆ ಅವ್ರಿಗೆ ಕೊಡೋದಕ್ಕೆ ಅರ್ಧ ಗಂಟೆ ಆಗುತ್ತೆ. ನಾವಿನ್ನು ಇಷ್ಟು ಬೇಗ ಹೋಗಿ ಏನು ಮಾಡೋದು ಅಂತ ಇದ್ರು. ಸೊ ನಾನು ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಟೈಮು ಅಡ್ಜಸ್ಟ್ ಆಗುತ್ತೆ, ಏನಿಲ್ಲ ಹೋಗೋಣ ಅಂತ. ಈಗ ಮತ್ತೆ ನಾವು ಮನೆಗೆ ಹೋಗಿ ವಾಪಸ್ ಬರೋದಕ್ಕೆ ಬೋರ್ ಆಗ್ತಾಯಿತ್ತು. ಈಗ ಕೇಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ರೆಡ್ ವೆಲ್ವೆಟ್ ಯೂಶ್ವಲಿ ನಂಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಶಿವು ಕೂಡ ನನ್ನ ಬರ್ಡೇಲಿ ರೆಡ್ ವೆಲ್ವೆಟ್ ಕೇಕ್ ತೊಗೊಂಡಿದ್ದ. ಈಗ ನಾನು ಅದನ್ನೇ ಸೆಲೆಕ್ಟ್ ಮಾಡಿದೆ. ಅದರಲ್ಲೂ ಹಾರ್ಟ್ ಶೇಪ್ ಇತ್ತು. ಸೊ ಅದು ಬಂದು 800 ಗ್ರಾಮ್ ಸಮಥಿಂಗ್ ಇತ್ತು. ಓಕೆ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡ್ವಿ. ಇನ್ನು ನಮ್ಮ ಒಂದು ಹಠ ಶುರು, ಬೇಕ್ರಿಗೆ ಅಥವಾ ಅಂಗಡಿಗೆ ಬಂದರೆ ಮಕ್ಕಳು ಕೇಳಬೇಕಾ, ಅದು ಕೊಡಿಸಿ ಇದು ಕೊಡಿಸಿ ಅಂತ ಅಂದ್ಕೊಂಡು ಅವನು ಒಂದೊಂದಾಗಿ ಶುರು ಆಯಿತು. ಎತ್ಕೊಳ್ಳಿ ಅಂತಿದ್ದ, ಒಂದ್ಸಲ ಏನು ಡೈರಿ ಮಿಲ್ಕ್ ಕೇಳ್ದ, ಅದನ್ನು ಕೊಡಿಸಿದ್ರು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಬೇಡ ನನಗೆ ಬೇರೆ ಬೇಕು ಅಂತ ಅಂದ್ಕೊಂಡು ನಾನಿಲ್ಲಿ ಕೇಕ್ ಸೆಲೆಕ್ಟ್ ಮಾಡೋದ್ರಲ್ಲಿ ಬಿಸಿ ಇದ್ದರೆ ಅವರಪ್ಪ ಅಥರ್ವನ್ನ ಮೇಂಟೈನ್ ಮಾಡೋದ್ರಲ್ಲಿ ಬಿಸಿ ಇದ್ದರು. ಈಗ ಅನಿಸುತ್ತೆ ಇವನು ಒಬ್ಬನ ಮೇಂಟೈನ್ ಮಾಡೋದೇ ಕಷ್ಟ, ಇನ್ನು ಫ್ಯೂಚರಲ್ಲಿ ಇನ್ನೂ ಒಂದು ಮಗು ಬಂದರೆ ಎರಡೆರಡನ್ನು ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ ಅಷ್ಟು ತರಲೆ ಮಾಡ್ತಾನೆ. ಅವ್ನಿಗೆ ಎಷ್ಟು ಸೈಲೆಂಟ್ ಇದ್ದ ಗೊತ್ತಾ, ಅವನು ಒಂಥರ ಜಾಸ್ತಿ ಯಾವುದಕ್ಕೂ ಫೋರ್ಸ್ ಮಾಡೋದು, ಹಠ ಮಾಡೋದು ಆ ಥರ ಮಾಡ್ತಾನೆ ಇರಲಿಲ್ಲ. ಈಗ ಒಂದು 3.5 ವರ್ಷ ಆದಮೇಲೆ ಒಂದು ಹಠ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಅವ್ನು ಕೇಳಿದ್ದು ಬೇಕು ಅಷ್ಟೇ. ಈಗ ನೋಡಿ, ಈಗ ಡೈರಿ ಮಿಲ್ಕ್ ಸಿಲ್ಕ್ ತೆಗೆಸ್ಕೊಂಡ, ಅದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಆಗಲೇ ಬೇರೆ ಇನ್ನೇನೋ ಬೇಕು, ನನಗೆ ಡೈರಿ ಮಿಲ್ಕ್ ಬೇಡ ಬೇರೆ ಬೇಕು ಅಂತ ಕೇಳ್ತಾನೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನವೀನ್ ಅವ್ನು ಫೈನಲಿ ಸಮಾಧಾನ ಆಗಲ್ಲ ನೋಡಿ, ನೀವು ಮತ್ತೆ ಬೇರೆ ಏನಾದರೂ ಕೊಡಿಸ್ಬೇಕಾಗತ್ತೆ ಅಂತ. ಅಲ್ಲಿ ಕೇಕ್ ಏನೋ ಅವರು ರೆಡಿ ಮಾಡಿ ಇಟ್ಟರು. ಆದರೆ ಇವನು ನಡೀತಾ ಇದೆ ಇಲ್ಲಿ, ಅದು ಬೇಕು ಇದು ಬೇಕು, ಈಗಾಗಲೇ ನನಗೆ ಸಿಲ್ಕ್ ಬೇಡ ಬೇರೆ ಕೊಡಿಸಿ ಅಂತ ಕೇಳ್ತಾ ಇದ್ದಾನೆ. ನಾವಿಲ್ಲಿ ಕೇಕು ಎಷ್ಟಿದೆ ಏನು ಅಂತ ಅಂದ್ಕೊಂಡು ಇಲ್ಲಿ ತೊಗೋತಾ ಇದ್ವಿ. ಇವನು ಅಲ್ಲಿ ಅಂಗಡಿಲಿ ಇರೋದೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾ ಇದ್ದಾನೆ. ಆ್ಯಂಡ್ ಅವನಿಗೆ ಈ ಜ್ಯೂಸು ಐಸ್ ಕ್ರೀಮ್ಸು ಅಂತ ಅಂದರೆ ಇಷ್ಟ. ಬಟ್ ಈಗ ರೇನಿ ಸೀಸನ್ನು, ಜ್ಯೂಸು ಐಸ್ ಕ್ರೀಮ್ಸ್ನೆಲ್ಲ ಕೊಡ್ಸೋದಕ್ಕಾಗಲ್ಲ ಬೇಡ ಅಂತ ಚಿಂಟುನು ಹೇಳ್ತಾ ಇದ್ದಾಳೆ. ಬಟ್ ಅವ್ನು ಕೇಳ್ತಾ ಇಲ್ಲ. ಈಗ ಜ್ಯೂಸ್ ನೋಡ್ಬಿಟ್ಟ. ಈಗ ನೆಕ್ಸ್ಟ್ ಬಂದು ನನಗೆ ಡೈರಿ ಮಿಲ್ಕ್ ಬೇಡ ನನಗೆ ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ದ. ಅಬ್ಬಾ, ಮಕ್ಕಳು ಎಷ್ಟು ಹಠ ಮಾಡ್ತಾರಲ್ಲ, ಅವ್ರಿಗೆ ನೋಡಿದ್ದೆಲ್ಲ ಬೇಕು. ಅವ್ನು ತಿನ್ನಲ್ಲ ಜಾಸ್ತಿ ಅಷ್ಟೊಂದು, ಆದ್ರೂ ಒಟ್ನಲ್ಲಿ ಅವನಿಗೆಲ್ಲ ಬೇಕು ಅಂತ ಕೇಳ್ತಾನೆ.
ಆ್ಯಂಡ್ ಸ್ಯಾರಿ ಅಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಇನ್ಸ್ಟಾಲಿ ಮೆಸೇಜ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ, ಮತ್ತು ಯೂಟ್ಯೂಬಲ್ಲಿ ಎಲ್ಲ ಕಡೆ ಕೂಡ ವಿಶಸ್ ತಿಳಿಸಿದ್ರಿ. ನೀವಿಬ್ಬರು ಯಾವಾಗಲೂ ಚೆನ್ನಾಗಿರಿ, ನಿಮ್ಮ ಜೋಡಿ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಿ ಅಂತ. ನಿಮ್ಮೆಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೋಡಿ, ಈಗಾಗಲೇ ಇವನು ಡೈರಿ ಮಿಲ್ಕ್ ಸಿಲ್ಕ್ ಬೇಡ ಅಂತ ಅಂದ್ಬಿಟ್ಟು ಕಿಂಡರ್ ಜಾಯ್ ತೆಗೆಸ್ಕೊಂಡ. ಈಗ ಕಿಂಡರ್ ಜಾಯ್ ಬೇಡವಂತೆ, ಅವನಿಗೆ ಬೇರೆ ಏನೋ ಡಾರ್ಕ್ ಫ್ಯಾಂಟಸಿ ಬೇಕಂತೆ. ಬರೀ ಇದೇ ಆಗೋಯ್ತು ಆ ಥರ ಒಂದು, ಅದು ಬೇಡ ಇದು ಬೇಕು, ಅದು ಬೇಡ ಇದು ಬೇಡ ಅಂದ್ಕೊಂಡು. ಅವ್ನಿಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಅಳೋದಕ್ಕೆ ಶುರು ಮಾಡ್ಕೊತಾರೆ. ಅವ್ನು ಅಳೋದನ್ನು ನಂಗೆ ನೋಡೋಕ್ಕಾಗಲ್ಲ, ನಂಗೆ ಕೇಳೋದಕ್ಕಾಗಲ್ಲ. ನವೀನ್ಗೆ ಹೇಳ್ಬಿಡ್ತೀನಿ, ಅವ್ನಿಗೆ ಏನು ಬೇಕು ಕೊಡಿಸ್ಬಿಡಿ ನವೀನ್ ಅಂತ. ಈಗಾಗಲೇ ಕಿಂಡರ್ ಜಾಯ್ ಬೇಡ, ಡಾರ್ಕ್ ಫ್ಯಾಂಟಸಿ ಬೇಕು ಅಂತ ಅಂದ. ಸೊ ಹೀಗೆ ಅದು ಬೇಡ ಇದು ಬೇಡ ಅಂತ ಅಂದ್ಕೊಂಡು ಫೈನಲಿ ಅವ್ನು ತೊಗೊಂಡಿದ್ದು ಯಾವುದೋ ಒಂದು ಜ್ಯೂಸ್ ಬೇಕು ಅಂತ ಅಂದ್ಕೊಂಡು ತೊಗೊಂಡ. ಬಟ್ ಅವನಿಗೆ ಜ್ಯೂಸ್ ಕುಡಿಸಲ್ಲ ನಾವು, ಓಕೆ ಬೇರೆಯವ್ರು ಕುಡಿದ್ರಾಯ್ತು ಅಂತ ಅಂದ್ಬಿಟ್ಟು ಜ್ಯೂಸನ್ನ ಕೊಡಿಸಿದ್ದಾಯಿತು. ಈಗ ನೋಡಿ ಡಾರ್ಕ್ ಫ್ಯಾಂಟಸಿ ತೊಗೊಂಡ ಅಲ್ವಾ, ಈಗ ಸಮಾಧಾನ ಆಯಿತು ಅವನಿಗೆ. ಈಗಾಗಲೇ ಡಾರ್ಕ್ ಫ್ಯಾಂಟಸಿ ಬೇಡವಂತೆ, ಜ್ಯೂಸ್ ಬೇಕಂತೆ ಅವನಿಗೆ. ಜ್ಯೂಸ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ಜ್ಯೂಸ್ ಕೊಡ್ಸೋ ತನಕ ಬಿಡಲ್ಲ ಅಂತ ಹೇಳಿದೆ. ಫೈನಲಿ ಯಾವುದೋ ಒಂದು ಜ್ಯೂಸ್ ತೊಗೊಂಡ್ರು. ನನಗಂತೂ ಅವ್ನು ಆಡೋದನ್ನ ನೋಡಿನೇ ಸಾಕಾಗೋಯ್ತು. ಓಕೆ ಯಾವುದೋ ತೊಗೊಂಡು ಬಂದ್ರಪ್ಪ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಈಗ ನಾವು ಎಂಪ್ರೋ ಹತ್ರ ಬಂದ್ವಿ. ಇನ್ನು ಈ ಹೋಟೆಲ್ ಬಗ್ಗೆ ಹೇಳೋದಾದರೆ, ಮೇನ್ ಇದು ರೆಸ್ಟೋರೆಂಟ್ 4th ಫ್ಲೋರಲ್ಲಿ ಇದೆ. ಬಟ್ ಫುಡ್ ಟೇಸ್ಟ್ ಹೇಳಿದ್ನಲ್ಲ ನಾನು, ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಆಗಿತ್ತು. ಬಟ್ ನಂಗೆ ಆ ಫುಡ್ ಟೇಸ್ಟ್ ಎಲ್ಲ ಆವಾಗ ನೆನಪಿರಲಿಲ್ಲ. ಈಗ ಬರ್ಡೇಗೆ ಹೋದಾಗ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಫುಡ್ ಇಷ್ಟ ಆಯಿತು. ಬಟ್ ಪ್ರೈಸ್ ಜಾಸ್ತಿನೇ ಇರುತ್ತೆ, ಬಟ್ ಊಟನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾವು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್, ಒಂಥರ ಎಲ್ಲ ಮಳೆ ಬಂದು ಎಲ್ಲ ಸ್ಟಾಪ್ ಆಗಿತ್ತಲ್ಲ, ಒಂಥರ ಖುಷಿ ಆಗ್ತಾಯಿತ್ತು. ಚೆನ್ನಾಗಿದೆ ಅಲ್ಲ ಈಗ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಇನ್ನೂ ನಾವು ಊಟ ಮಾಡೋದಕ್ಕೆ ಟೈಮ್ ಇತ್ತು. ಸೊ ಫೋಟೋಸ್ ತೊಗೊಳ್ಳೋದೇ ಅಪರೂಪ. ನಾವು ಯಾವಾಗಲೂ ನಾನು ರೀಲ್ಸ್ ಮಾಡೋದ್ರಲ್ಲೇ ಬ್ಯುಸಿ ಇರ್ತೀನಿ. ಇನ್ನೊಂದು ಏನಂತ ಅಂದರೆ, ನಮಗೆ ಫೋಟೋ ತೊಗೊಳೋದಕ್ಕೆ ಇನ್ನೊಬ್ರು ಯಾರಾದರೂ ಅಂದರೆ, ಎಸ್ಪೆಷಲಿ ನಾನು ನವೀನ್ ಇಬ್ಬರು ಒಟ್ಟಿಗೆ ತೆಗೆಸ್ಕೋಬೇಕು, ಫ್ಯಾಮಿಲಿ ಫೋಟೋ ತೊಗೋಬೇಕು ಅಂತ ಅಂದರೆ, ನಮಗೆ ಫೋಟೋ ತೊಗೊಳೋದಕ್ಕೆ ಅಂದರೆ ನಾವು ಜಾಸ್ತಿ ಇಬ್ಬರೇ ಹೊರಗಡೆ ಹೋಗ್ತೀವಿ. ಯಾವಾಗಲೂ ಒಂದ್ಸಲ ಜಾಸ್ತಿ ಎಲ್ಲರೂ ಫ್ಯಾಮಿಲಿ ಹೋಗೋದಲ್ವಾ, ಅವಾಗ ನಮ್ಗೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಟೈಮ್ ಇರೋಲ್ಲ. ಕೆಲವು ಸಲ ಆಗೋದೇ ಇಲ್ಲ. ಸೊ ಅದಕ್ಕೆ ಇಲ್ಲೊಂದೆರಡು ಫೋಟೋ ತೊಗೊಳ್ತೀನಿ ಅಂತ ಅಂದ್ಲು ಚಿಂಟು. ಓಕೆ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ, ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊತಾ ಇದ್ದೀವಿ. ಸೊ ಅಲ್ಲಿ 4-5 ಫೋಟೋಸ್ ತುಂಬಾ ಚೆನ್ನಾಗಿ ಬಂತು, ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಈಗ ಡಿನ್ನರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಒಂಥರ ಖುಷಿ ಆಗ್ತಾಯಿತ್ತು. ಪ್ರತಿಯೊಬ್ಬರು ಜೀವನದಲ್ಲೂ ಹಸ್ಬೆಂಡ್ ಆ್ಯಂಡ್ ವೈಫ್ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ನಾನು ಎಷ್ಟೋ ಸಲ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರ ಹತ್ರನೂ. ಸ್ಟಾರ್ಟಿಂಗ್ ಮದುವೆ ಆಗಿದ್ದು 1 ವರ್ಷ 2 ವರ್ಷ ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬಂದಿತ್ತು ನಮ್ಮಿಬ್ಬರ ಮಧ್ಯೆ. ಬೇರೆಯವ್ರನ್ನೂ ನೋಡ್ತಾ ಇದ್ದೀನಲ್ಲ, ರೀಸೆಂಟಾಗಿ ಮದುವೆ ಆಗಿರೋರು, ಅವ್ರ ಮಧ್ಯೆನೂ ಅಷ್ಟೇ, ಅದು ಅರೇಂಜ್ ಮ್ಯಾರೇಜ್ ಆಗಿರಲಿ ಅಥವಾ ಲವ್ ಮ್ಯಾರೇಜ್ ಆಗಿರಲಿ, ಅದು ಒಂದಷ್ಟು ಅಂದರೆ ಸಮಯ ಬೇಕಾಗುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಏನಂತ ಅಂದರೆ, ನಾವು ಮದುವೆಗಿಂತ ಮುಂಚೆ ಅಥವಾ ಲವ್ ಮಾಡ್ಬೇಕಾದ್ರೆ ನಮ್ಮದು ಕೆಲವೊಂದು ವೀಕ್ನೆಸ್ಗಳನ್ನ ಹೈಡ್ ಮಾಡ್ಕೊಂಡಿರ್ತೀವಿ. ಯಾವಾಗಲೂ ಇಂಪ್ರೆಸ್ ಮಾಡೋದಕ್ಕೆ ನೋಡ್ತಾ ಇರ್ತೀವಿ, ಆಮೇಲೆ ನಾವಾಗಿರ್ತೀವಿ. ಸೊ ಅದು ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆಯಿತಾ. ನಮಗೂ ಏನಂತ ಅಂದರೆ, ಮದುವೆ ಆಗಿದ್ದು ಒಂದು 6-7 ತಿಂಗಳು ಆ ಥರ ಏನೂ ಅನಿಸ್ಲಿಲ್ಲ. ಅದಾದಮೇಲೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಇದು ಅಂತ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ಆಗಿತ್ತು ಅಂತ. ಬಟ್ ಸೀರಿಯಸ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು, ನವೀನ್ ಥರ ಹಸ್ಬೆಂಡ್ ನನಗೆ ಸಿಗೋದಕ್ಕೆ. ಐ ಥಿಂಕ್ ಬೇರೆ ಯಾರನ್ನೇ ಮದುವೆ ಆಗಿದ್ರು ನಾನು ಇಷ್ಟೊಂದು ಲೈಫಲ್ಲಿ ಖುಷಿಯಾಗಿರೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ, ಅಷ್ಟು ಕೇರ್ ಮಾಡ್ತಾರೆ, ಅಷ್ಟು ಲವ್ ಮಾಡ್ತಾರೆ. ಆ್ಯಂಡ್ ಅದು ನನಗೆ ಒಂಥರ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇನ್ನೇನು ಹೇಳೋದಕ್ಕೆ ಆಗ್ತಿಲ್ಲ ನನಗೆ, ಅಷ್ಟು ಖುಷಿ ಇದೆ ನನಗೆ ಅವ್ರ ವಿಷಯದಲ್ಲಿ. ಆ್ಯಂಡ್ ತುಂಬಾ ಹಾರ್ಡ್ ವರ್ಕರ್, ಯಾವಾಗಲೂ ನನ್ನನ್ನು ಖುಷಿಯಾಗಿ ಇಟ್ಕೋಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ನಾವು ಏನೇ ಮಾಡಿದ್ರು ಕೂಡ ಇಬ್ಬರು ಡಿಸ್ಕಷನ್ ಮಾಡಿಕೊಂಡು ಆ ಥರನೇ ಮಾಡ್ತೀವಿ. ಸೊ ಈಗ ಕೇಕ್ ಕಟ್ಟಿಂಗಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ರೀಲ್ಸ್ ಮಾಡ್ತಾಯಿದ್ಲು ಚಿಂಟು. ಸೊ ಅದೇ ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ತುಂಬಾ ಖುಷಿ ಆಯಿತು. ನಮ್ಮ ಅಥರ್ವ ಅಂತ ಅದ್ರ ಮೇಲ್ಗಡೆ ಚಾಕ್ಲೇಟ್ ಇರುತ್ತಲ್ವ ಕೇಕ್ ಮೇಲ್ಗಡೆ, ಸೊ ಅದನ್ನು ಯಾವಾಗಲೂ ಇಷ್ಟಪಡ್ತಾನೆ ತಿನ್ನೋದಕ್ಕೆ. ನಾವು ಕೇಕ್ ಕಟ್ ಮಾಡ್ತಿದ್ರೆ ಅವನು ಅದನ್ನು ಎತ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ್ಯಂಡ್ ನೀವೇನು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ, ಈ ಕೂಡಲೇ ರಮ್ಯಾ ನವೀನ್ ಗೌಡ _ಮೈಸೂರು ಅಂತ ಇದೆ ನನ್ನ ಇನ್ಸ್ಟಾಗ್ರಾಮ್ ID, ಹೋಗ್ಬಿಟ್ಟು ನನಗೆ ಫಾಲೋ ಕೊಡಿ. ಆ್ಯಂಡ್ ನನ್ನ ಎಲ್ಲ ರೀಲ್ಸು ಮತ್ತು ಈ ಸ್ಯಾರಿ ಬಗ್ಗೆ ನಿಮಗೆ ಮತ್ತಷ್ಟು ಇನ್ಫಾರ್ಮೇಷನು, ಅವ್ರ ಪೇಜ್ ಯಾವ ಪೇಜಿಂದ ತರಿಸಿದ್ದು ಏನು ಅಂತ ಡೀಟೇಲ್ ಆಗಿ ಸಿಕ್ಬಿಡುತ್ತೆ, ಆಯಿತಾ. ಸೊ ಈಗ ನಾವು ಊಟ ಮಾಡೋಣ ಅಂತ ಅಂದರೆ, ಇದು ನಾವು ಲಾಸ್ಟ್ ಟೈಮ್ ಊಟ ಮಾಡಿದ್ದು ಇದ್ರ ಪಕ್ಕದ ಹಾಲಲ್ಲಿ.
ಅಲ್ಲಿ ಇಟ್ಸ್ ಲೈಕ್ ಒಂಥರ ಬಾರ್ ಥರ ಇದೆ, ಒಂಥರ ಪಾರ್ಟಿ ಎನ್ವಿರಾನ್ಮೆಂಟು. ಸೊ ಇವತ್ತು ನಾವು ಇಲ್ಲಿ ಊಟ ಮಾಡೋಣ, ಅದೇ ಬ್ಯಾಕ್ಗ್ರೌಂಡಲ್ಲಿ ಕೇಕ್ ಕಟ್ ಮಾಡೋದು ಬೇಡ, ಇಲ್ಲಿ ಊಟ ಮಾಡೋಣ ಅಂತ. ಇಲ್ಲ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಕೂರೋದ್ರಿಂದ ಇಲ್ಲ ಯಾವಾಗಲೂ ಫ್ರೀ ಆಗೇ ಇರುತ್ತೆ. ಸೊ ಇಲ್ಲಿ ನಮಗೆ ಪ್ರೈವಸಿನೇ ಇರುತ್ತೆ. ಓಕೆ ಇಲ್ಲೇ ನಾವು ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತಲ್ವ, ಅದಾದಮೇಲೆ ಫೋಟೋಸ್ ಎಲ್ಲ ಇಟ್ಕೊಂಡು ನೋಡ್ತಾ ಇದ್ವಿ. ತುಂಬ ಇಷ್ಟ ಆಯಿತು ನನಗೆ ಈ ಫೋಟೋ, ಅದನ್ನೇ ತೋರಿಸ್ತಾ ಇದ್ದೆ ನಾನು, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫೋಟೋ ಅಂತ ಅಂದ್ಬಿಟ್ಟು. ಹೇಳಿದ್ನಲ್ಲ, ನಾವು ಕಪಲ್ ಫೋಟೋ ತೊಗೊಳ್ಳೋದೇ ಅಪರೂಪ ಯಾವಾಗಲೂ. ಇಲ್ಲ ಅವ್ರು ನನಗೆ ಫೋಟೋ ತೊಗೊಳ್ಬೇಕು, ನಾನು ಅವ್ರಿಗೆ ತೊಗೊಳ್ಬೇಕು, ಇಲ್ಲ ಸೆಲ್ಫಿ ತೊಗೋಬೇಕು. ಸೊ ಇವತ್ತೊಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡು ಚಿಂಟು ಹತ್ರ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ್ವಲ್ಲ, ಅದ್ರ ಬಗ್ಗೆನೇ ನಾನು ನವೀನ್ ಇಬ್ಬರು ಡಿಸ್ಕಷನ್ ಮಾಡ್ತಾಯಿದ್ವಿ. ಈಗ ಆಲ್ರೆಡಿ ಫುಡ್ ಆರ್ಡರ್ ಮಾಡಿದ್ದೀವಿ. ಆರ್ಡರ್ ಮಾಡಾದ್ಮೇಲೆ ಅವ್ರಿಗೆ ಸರ್ವ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ಲ. ಸೊ ನಾನು ದಾಲ್ ಕಿಚಡಿನ ಆರ್ಡರ್ ಮಾಡಿದೆ. ಅದನ್ನು ತಿನ್ನೋದಕ್ಕೆ ಅಂತಲೇ ನಾನು ಇಲ್ಲಿಗೆ ಬಂದಿರೋದು. ಸೊ ಆಮೇಲೆ ನವೀನ್ ಕೂಡ ನಾನ್ ವೆಜ್ ತಿನ್ನಲ್ಲ, ಇವತ್ತು ಥರ್ಸ್ಡೇ ಅಲ್ವಾ, ಅವರು ನಾನು ತಿನ್ನಲ್ಲ ಅಂತ ಅಂದರು. ಅವರು ಗುಚ್ಚಿ ಪಲಾವ್ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ರು. ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ಫೇಮಸ್ ಅಂತ ಹೇಳಿದ್ರು. ವೆಜ್ ಅಂದರೆ ನಾವು ಯಾವಾಗಲೂ ಹೋಟೆಲ್ಗೆ ಹೋಗೋದಕ್ಕೆ ಇಷ್ಟಪಡಲ್ಲ, ಬಿಕಾಸ್ ನಮಗೆ ವೆಜ್ಜಲ್ಲಿ ಹೋಟೆಲ್ ಫುಡ್ ಇಷ್ಟನೇ ಆಗೋದಿಲ್ಲ. ಬಟ್ ಬಂದಿದ್ದೀವಿ ಇವತ್ತು, ಆಗ್ತಾನೆ ರಾಘವೇಂದ್ರ ಸ್ವಾಮಿ ಮಠ. ನಾನು ನವೀನ್ಗೆ ಎಕ್ಸ್ಕ್ಯೂಸ್ ಕೊಟ್ಟೆ, ಪಾಪ ಅವ್ರಿಗೆ ವೆಜ್ ಇಷ್ಟ ಆಗಲ್ಲ. ನವೀನ್ ಈಗ ನೈಟ್ ಆಗಿಬಿಟ್ಟಿದೆಯಲ್ಲ, ನೀವು ಊಟ ಮಾಡೋದಿದ್ರೆ ಮಾಡಿ ನಾನ್ ವೆಜ್ ಅಂತ. ಚಿಂಟು ಚಿಕನ್ ಬಿರಿಯಾನಿ ತೊಗೊಂಡಿದ್ಲು. ಅವಳು ಹೆಂಗೆ ಅಂದರೆ ಮನಸ್ಸಲ್ಲಿದ್ದರೆ ಸಾಕು ಭಕ್ತಿ ತಿನ್ನಬೇಕು ಅಂದ್ಕೊಂಡು. ನಾನು ನವೀನ್ಗೆ ಹೇಳಿದೆ, ನೋಡಿ ನವೀನ್ ತಿನ್ನೋದಿದ್ರೆ ತಿನ್ನಿ ಅಂತ. ಅವರಿಲ್ಲ, ಈಗ ತಾನೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದಿದ್ವಿ, ಏನೋ ತಿನ್ನೋಕ್ಕೆ ನಂಗೆ ಮನಸ್ಸಿಲ್ಲ, ನಾನು ಕೂಡ ವೆಜ್ ಆರ್ಡರ್ ಮಾಡ್ತೀನಿ ಅಂತ ಅವರು ಗುಚ್ಚಿ ಪಲಾವ್ನ ಆರ್ಡರ್ ಮಾಡಿದ್ರು. ಏನೋ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ, ನೋಡೋಣ ಟೇಸ್ಟ್ ಮಾಡಿ ಅಂತ ಹೇಳಿದೆ. ಇನ್ನು ಚಿಂಟು ಬಿರಿಯಾನಿ ರೆಡಿ ಇದೆ ಅವಳಿಗೆ. ಇನ್ನು ನನ್ನ ಫೇವ್ರೆಟ್ ದಾಲ್ ಕಿಚಡಿ. ಹೇಳಿದ್ನಲ್ಲ, ನಾನು ಎಂಪ್ರೋಗೆ ಅಂತ ಬಂದಿದ್ದ ಉದ್ದೇಶನೇ ನಾನು ದಾಲ್ ಕಿಚಡಿ ತಿನ್ನಬೇಕು ಅಂತ, ಅದಕ್ಕೋಸ್ಕರನೇ ತರಿಸ್ಕೊಂಡಿದ್ದೀನಿ. ನನಗೆ ಪೊಂಗಲ್ ಅಂದರೆ ಇಷ್ಟ, ಅದೇ ಫ್ಲೇವರಲ್ಲಿ ಇರುತ್ತೆ ಅದು. ಸೊ ಅದನ್ನೇ ತಿನ್ನಬೇಕು ಅಂತ ತರಿಸ್ಕೊಂಡಿದ್ದು ನಾನು. ನವೀನ್ ಬಡಿಸ್ಕೊತಾ ಇದ್ದಾರೆ. ಅವರಿಗೆ ಭಯ ಇತ್ತು, ಅಯ್ಯೋ ಯಾವ ಥರ ಇರುತ್ತೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಟೇಸ್ಟ್ ಮಾಡಿ ನೋಡಾದ್ಮೇಲೆ ಗೊತ್ತಾಗಿದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಆ ಬಿರಿಯಾನಿಗಿಂತ ದಾಲ್ ಕಿಚಡಿಗಿಂತ ಆ ಗುಚ್ಚಿ ಪಲಾವ್ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ನಾನು ಕೂಡ ಕಿಚಡಿನ ತಿಂದೆ, ದಾಲ್ ಕಿಚಡಿನ. ಅದು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಅದ್ರ ಜೊತೆಗೆ ರಾಯ್ತಾ ಕೂಡ ಕೊಟ್ಟಿದ್ದರು. ಆ್ಯಂಡ್ ಆ ಬಿರಿಯಾನಿ ಕೂಡ, ಏನು ಗುಚ್ಚಿ ಪಲಾವ್ ಕೂಡ ಟೇಸ್ಟ್ ಮಾಡಿದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇವನು ಮೊಸರು ಜೊತೆ ಆಟ ಆಡಿಕೊಂಡು ಕೂತಿದ್ದ. ಒಂಥರ ಚೆನ್ನಾಗಿತ್ತು ಫ್ಯಾಮ್ಲಿ ಜೊತೆ. ಅಂದರೆ ನಾನು ಹೇಳ್ತಾ ಇದ್ನಲ್ಲ, ಈ ಟೈಮಲ್ಲಿ ನಾವು ಟ್ರಾವೆಲ್ ಮಾಡೋದು ಒಳ್ಳೆಯದಲ್ಲ. ಇಲ್ಲಾಂದರೆ ಬೇರೆ ಎಲ್ಲಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಆ ಥರ ಮಾಡ್ಬೋದಿತ್ತು. ಸೊ ಸುಮ್ಮನೆ ಏನಕ್ಕೆ ರಿಸ್ಕ್ ತೊಗೊಬೇಕು. ಈಗ ನನಗೆ 3 months ಕಂಪ್ಲೀಟ್ ಆಗಿದೆ. ನಾಳೆ ಅಥವಾ ನಾಡಿದ್ದು ಸ್ಕ್ಯಾನಿಂಗ್ ಕೂಡ, NT ಸ್ಕ್ಯಾನಿಂಗ್ ಇರುತ್ತಲ್ವ, ಆ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಬೇಕು. ಅದಾದಮೇಲೆ ನಾನು ನೆಕ್ಸ್ಟು ಟ್ರಾವೆಲ್ ಮಾಡ್ಬೋದಾ ಇಲ್ವಾ ಅಂತಂದರೆ, ಟ್ರಾವೆಲ್ ಮಾಡೋದಕ್ಕೆ 2nd ಟ್ರೈಮಿಸ್ಟರ್ ಗುಡ್ ಅಂತ ಹೇಳ್ತಾರೆ. ಬಟ್ ಮಾಡ್ಬೋದಾ ಇಲ್ವಾ ಅಂತ ನಾನು ನಮ್ಮ ಡಾಕ್ಟರ್ನ ಒಂದ್ಸಲ ಕೇಳ್ಕೊಬೇಕು. ನನಗೆ ಮಂತ್ರಾಲಯ ಹೋಗ್ಬೇಕಂತ ತುಂಬ ಅನ್ನಿಸ್ತಾ ಇದೆ. ಬಟ್ ಅಷ್ಟು ದೂರ ಟ್ರಾವೆಲ್ ಮಾಡ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬ ರಿಸ್ಕ್ ತೊಗೊಂಡೆಲ್ಲ ಏನು ಹೋಗಲ್ಲ. ಹಂಗೇನಾದರೂ ಆಗಿಲ್ಲ ಅಂತಂದರೆ ಇಲ್ಲೇ ಮಠಕ್ಕೆ ಹೋಗಿ ಬರ್ತೀನಿ. ಇನ್ ಕೇಸ್ ಏನಾದರೂ ಡಾಕ್ಟ್ರು ಇಲ್ಲ ಟ್ರಾವೆಲ್ ಮಾಡ್ಬೋದು ನೀವು ಅಂತ ಅಂದರೆ ಹೋಗಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೋ. ಅದಾದಮೇಲೆ ಬೇರೆ ಕಡೆ ಇನ್ನೆಲ್ಲೂ ಸದ್ಯಕ್ಕೆ ಟ್ರಾವೆಲ್ ಮಾಡಬಾರ್ದು ಅನ್ನೋದ್ರಿಂದ ಬೇರೆ ಎಲ್ಲೂ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಬಟ್ ನನಗೆ ಈ ಟೈಮಲ್ಲಿ ಎಲ್ಲೆಲ್ಲೂ ಹೋಗ್ಬೇಕಂತ ಅನಿಸಿದೆ. ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಅಲ್ಲೆಲ್ಲ ಹೋಗ್ಬೇಕಂತ ಅನ್ನಿಸ್ತದೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಟ್ರಾವೆಲಿಂಗ್ ಸೇಫ್ ಅಲ್ಲ, ಬೇಡ ಅಂತ ಅಮ್ಮ ಹೇಳ್ತಾಯಿದ್ರು. ಅದೇನಾಗಬೇಕೋ. ಬಟ್ ನನಗೆ ಹಂಗೆ ಅನಿಸ್ತಿರೋದಂತೂ ನಿಜ, ಹಂಗೆಲ್ಲ ಹೋಗ್ಬೇಕಂತ ಅನ್ನಿಸ್ತಾ ಇದೆ. ಬಟ್ ಅವಾಯ್ಡ್ ಮಾಡಬೇಕಂತ ಹೇಳ್ತಾರೆ. ಈಗ ನಾವು ಡೆಸರ್ಟ್ಸ್ ಎಲ್ಲ ತಿಂದು ಈಗ ನಾವು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಇವತ್ತಿನ ಸೆಲೆಬ್ರೇಷನ್ ಎಲ್ಲ ಮುಗೀತು. ನಾವು ಮನೆಗೆ ಹೋಗೋಣ ಈಗ, ಚಿಂಟುನ ಅವ್ರ ಮನೆಗೆ ಬಿಟ್ಬಿಟ್ಟು ಅಂತ ಶಿವು ಕಾಲ್ ಮಾಡಿದ್ವಿ. ಶಿವು ಮತ್ತು ಅಮ್ಮ ನಮ್ಮ ಅಕ್ಕನ ಮನೆಗೆ ಬಂದಿದ್ದರು. ಬಿಕಾಸ್ ಶಿವು ಬರಬೇಕಾದ್ರೆ ಕೇಕ್ ತೊಗೊಂಡು ಬಂದಿದ್ದಂತೆ. ಸೊ ಅದಕ್ಕೆ ಇಲ್ಲೂ ಕೂಡ ಕೇಕ್ ಕಟ್ಟಿಂಗ್ ಇದೆ ಬನ್ನಿ ಅಂತ ಕಾಲ್ ಮಾಡಿದ್ದ. ಅಮ್ಮ ಮತ್ತು ಶಿವು ಅಕ್ಕನ ಮನೆಗೆ ಬಂದಿದ್ರಲ್ಲ ಅಂತ. ಸೊ ಅಲ್ಲಿಗೆ ಬಂದ್ವಿ. ಬಂದಾದಮೇಲೆ ಅವರು ಕೂಡ ಕೇಕ್ ತೊಗೊಂಡು ಬಂದಿದ್ರು. ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ, ನಂಗೆ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಬಟ್ ಅವರು ಕೂಡ ಕೇಕ್ ತೊಗೊಂಡು ಬಂದಿದ್ದರು, ಶಿವು ಕೂಡ ಕೇಕ್ ತೊಗೊಂಡು ಬಂದಿದ್ದ. ಸೊ ಅದನ್ನು ಕಟ್ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಅಥರ್ವಂಗಂತೂ ಫುಲ್ ಖುಷಿವು. ಅಲ್ಲೊಂದು ಕೇಕ್ ಕಟ್ಟಿಂಗ್ ಆಯಿತು, ಇಲ್ಲೊಂದು ಕೇಕ್ ಕಟ್ಟಿಂಗ್ ಆಗ್ತಿದೆ. ಅವನು ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳೋ ಅಥರ್ವ, ಅಂದರೆ ಅವನಿಗೆ ಹ್ಯಾಪಿ ಬರ್ಡೇ ಅಂತಲೇ ಫುಲ್ ಅದೇ ಒಂದು ಟೋನಲ್ಲಿ ಹೇಳ್ತಾರಲ್ಲ
ಅದೇ ಟೋನಲ್ಲಿ ಫುಲ್ ಹೇಳ್ತಾ ಇದ್ದವನು ಹ್ಯಾಪಿ ಬರ್ಡೇ ಟು ಯು ಅಂದ್ಕೊಂಡು. ಆ್ಯಂಡ್ ಕೇಕ್ ಕಟ್ಟಿಂಗ್ ಮಾಡೋದು ಅಂದರೆ ಅವನಿಗೆ ತುಂಬಾ ಇಷ್ಟ ಮತ್ತು ತುಂಬ ಖುಷಿ ಪಡ್ತಾನೆ. ನನಗಂತೂ ಒಂದು ಸ್ವಲ್ಪನೂ ಕೂಡ ತಿನ್ನೋಕ್ಕಾಗ್ತಾಯಿರಲಿಲ್ಲ. ದಾಲ್ ಕಿಚಡಿನೇ ಅರ್ಧ ತಿನ್ನೋಷ್ಟರಲ್ಲೇ ಸುಸ್ತಾಗ್ಬಿಟ್ಟಿದೆ ನಾನು. ಅದಕ್ಕೆ ನನಗೆ ಸ್ವೀಟ್ಸ್ ಎಲ್ಲ, ನನಗೆ ಐಸ್ ಕ್ರೀಮ್ಸ್ ಎಲ್ಲ ತಿನ್ಬಿಟ್ನಲ್ಲ, ನಂಗೆ ತಿನ್ನಬೇಕಂತ ಅನ್ನಿಸ್ತಿಲ್ಲ, ನಂಗೆ ಬೇಡ ತಿನ್ನಿಸ್ಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಅದಾದಮೇಲೆ ಹಾಗೆ ಕಟ್ ಮಾಡಿ ಅಕ್ಕಂಗೆ, ಅಮ್ಮಂಗೆ, ಶಿವುಗೆ ಎಲ್ರಿಗೂ ಕೂಡ ತಿನ್ನಿಸಿದ್ದಾಯಿತು. ಆ್ಯಂಡ್ ಡೇ ವಾಸ್ ಗುಡ್ ಅಂತ ಅನ್ನಿಸ್ತು, ಖುಷಿ ಆಯಿತು. ಆ್ಯಂಡ್ ನನ್ನ ಫ್ಯಾಮ್ಲಿ ಯಾವಾಗಲೂ ನನ್ನ ಜೊತೆ ಇರ್ತಾರೆ, ಅದು ನನಗೆ ತುಂಬಾ ಖುಷಿ. ಆ್ಯಂಡ್ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಪ್ರತಿಯೊಬ್ಬರು ಕೂಡ. ಫ್ಯಾಮಿಲಿಯಲ್ಲಿರೋರು ಪ್ರತಿಯೊಬ್ಬರು ಕೂಡ ನಂಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನನ್ನ ಹಸ್ಬೆಂಡಿಂದ ಹಿಡ್ದು ನನ್ನ ಅತ್ತೆ ಮಾವ ಇರ್ಬೋದು, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಎಲ್ಲರೂ ಅಷ್ಟೇ. ಫ್ಯಾಮಿಲಿ, ನಮ್ಮ ಡ್ಯಾಡಿ ಫ್ಯಾಮಿಲಿ ಇರ್ಬೋದು ಅಥವಾ ನಮ್ಮ ಅತ್ತೆ ಮಾವನ ಫ್ಯಾಮಿಲಿ ಯಾರು ಕೂಡ, ಈಗ ಕೆಲವರು ವಿಡಿಯೋಸ್ ಮಾಡೋದ್ರಿಂದ ರೀಲ್ಸ್ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ ಮಾಡೋದು ಅಥವಾ ಆ ಡ್ರೆಸ್ ಹಾಕ್ಕೋಬೇಡ, ಈ ಡ್ರೆಸ್ ಹಾಕ್ಕೋಬೇಡ ಅಂತ ಅನ್ನೋದು, ಆ ಥರ ಯಾರೂ ಇಲ್ಲ. ಫುಲ್ ಎಲ್ಲರೂ ಕೂಡ ಸಪೋರ್ಟಿವ್ ಇಂಥ ಫ್ಯಾಮಿಲಿ ಸಿಗೋದಕ್ಕೆ ಎಷ್ಟು ಲಕ್ಕಿ ಅಲ್ವಾ ನಾನು. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.